ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರು ರೈತನಿಗೆ ಮಾಜಿ ಸೈನಿಕರಿಂದ ಟಾರ್ಚರ್. ಅಕಾಡೆಮಿ ನಿರ್ಮಾಣಕ್ಕಾಗಿ ಜಮೀನು ಪಡೆದಿದ್ದ ಮಾಜಿ ಸೈನಿಕ ಜಮೀನು ನೀಡಿದ ರೈತನಿಗೆ ಪಾವತಿಯಾಗದ ಹಣ ರೈತನಿಗೆ ನೀಡಿದ ಚೆಕ್ ಬೌನ್ಸ್ ಆಗಿದೆ ಅಂತ ರೈತ ಆರೋಪಿಸ್ತಾ ಇದ್ದಾರೆ. ಜಮೀನಿನಲ್ಲಿ ಓಡಾಡೋದಕ್ಕೆ ಬಿಡದೆ ಮಾಜಿ ಸೈನಿಕ ದುಂಡಾವರ್ತನೆ ಮಾಡ್ತಿದ್ದಾರಂತೆ. ಹುಣಸೂರು ತಾಲೂಕಿನ ಶ್ರವಣಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಎ ರಾಮಪ್ಪ ಎಂಬ ರೈತನ ಜಮೀನನ್ನು ಪಡೆದಿದ್ದ ಮಾಜಿ ಸೈನಿಕ ಶ್ರೀಧರ್ ಸಿಎಂ ಬಿಳಿಕೆರೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ರೈತ ಇದು ಮೋಸ ಮಾಡಿದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಸೈನಿಕನ ಮೇಲೆ ಬಂದಿರೋದು. ಮಾಜಿ ಸೈನಿಕ ಇವರು, ಬಟ್ ರೈತರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹುಣಸೂರು ತಾಲೂಕಿನ ಶ್ರವಣಹಳ್ಳಿ ಗ್ರಾಮದಲ್ಲಿಗೆ ಈ ಒಂದು ಘಟನೆ ನಡೆದಿರೋದು. ಎ ರಾಮಪ್ಪ ಎಂಬ ರೈತನ ಜಮೀನನ್ನು ಪಡ್ಕೊಂಡಿದ್ರಂತೆ. ಬಟ್ ಜಮೀನು ಪಡ್ಕೊಂಡ್ಮೇಲೆ ಹಣ ಕೊಡಬೇಕಲ್ವಾ, ಹಣ ಕೊಟ್ಟಿಲ್ವಂತೆ. ಮತ್ತು ಆ ಜಮೀನು ಹತ್ರ ಓಡಾಡೋದಕ್ಕೂ ಬಿಡ್ತಾ ಇಲ್ವಂತೆ. ಸೊ ಆ ಕಾರಣಕ್ಕಾಗಿ ಇದೀಗ ರೈತ ದೂರನ್ನು ಕೊಟ್ಟಿದ್ದಾರೆ. ಅದು ನಾನು ಮೋಸ ಹೋಗಿನಿ, ನನಗೆ ಇದನ್ನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನನಗೆ 15 ಲಕ್ಷ ಚೆಕ್ ಕೊಟ್ಟು ನಾನು 1 ತಿಂಗಳು ಅಂತ ಹೇಳಿದ್ರು. ಈಗ ಆಗಲೇ 4-5 ತಿಂಗಳಾದರೂ ಕೂಡ ನನ್ನ ಹಳ್ಳಿ ನಾವು ಜಮೀನಲ್ಲಿ ವಾಸ ಇದ್ದೀವಿ. ಆ ಸೈನಿಕರ ಅಕಾಡೆಮಿಗೆ 4 ಎಕರೆ ನಾವು ಕ್ರಯಕ್ಕೆ ಕೊಟ್ಟಿವಿ. ಅದರಲ್ಲಿ ದುಡ್ಡು ಕೊಟ್ಬಿಟ್ಟು 7-15 ಲಕ್ಷ ನಿಲ್ಲಿಸ್ಕೊಂಡವ್ರೆ, ಕೊಡ್ತಾರೆ ಗುಂಡಾಗಳು ಬಿಟ್ಟು ಗಲಾಟೆ ಮಾಡಿಸ್ತಾವ್ರೆ ಎಲ್ಲ. ಯಾರಿಗೆ ಕೊಟ್ಟಿರೋದು ನೀವು ಜಮೀನು? ಈ ಶ್ರೀಧರ ಚೆನ್ನಪ್ಪ ಮಾದೇಗೌಡ ಅಂದ್ಬಿಟ್ಟು ಅವರು ಮಾಜಿ ಸೈನಿಕ. ಅವನ ಸೈನಿಕರ ಅಕಾಡೆಮಿ ಅಂತ ಮಾಡ್ಕೊಬಿಟ್ಟಿದ್ದೆ. ಅವರೆಲ್ಲ ಪೂರ್ತಿ ನಮ್ಮ ಬೌಂಡ್ರಿಗೆಲ್ಲ ನಮ್ಮ ಜಮೀನು ಸೇರಿಸ್ಕೊಂಡು ಕಾಂಪೌಂಡ್ ಹಾಕ್ಕೊಂಡು ನಮಗೆ ತಿರುಗಾಡೋಕ್ಕೆ ಜಾಗ ಬಿಡ್ತಾ ಇಲ್ಲ, ತೊಂದರೆ ಕೊಡ್ತಾರೆ. ಗುಂಡಗಳು ಬಿಟ್ಬಿಟ್ಟು ಅದೇನು ಮಾಡ್ಕೊತೀವಿ ಮಾಡ್ಕೊಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಕೊಟ್ಟಿದ್ದೀನಿ ಯಾರೋ ಒಂದ್ಸಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದು ಒಂದ್ಸಲ ಏನೂ ಮಾಡಿಲ್ಲ. ಯಾವ ಸ್ಟೇಷನ್ ಬರುತ್ತೆ ನಿಮ್ಮದು? ಬಿಳಿಕೆರೆ ಸ್ಟೇಷನ್. ಏನಂತ ಹೇಳ್ತಾರೆ ಪೊಲೀಸವರು? ಪೊಲೀಸ್ ಬರ್ತೀನಿ. ಎಷ್ಟು ದಿನ ಆಯಿತು ನೀವು ಕಂಪ್ಲೇಂಟ್? ಅಯ್ಯೋ ಅದು ಬೇಕಾದ್ರೆ ಡೇಟ್ ಕೊಡ್ತೀನಿ. ಹಾಗಾದ್ರೆ ಏನು ಎಷ್ಟು ಜನ ಇದ್ದೀರಾ ಮನೇಲಿ ನೀವು? ಏನು ಹಾಗಾದ್ರೆ ಈಗ ದುಡ್ಡು ಕೊಡಬೇಕಲ್ಲ, ಏನಂತ ಹೇಳ್ತಿರ್ತ? ಏನು ಮಾಡ್ಕೊತಾನೆ ಅವ್ರ ಗುಂಡಗಳು 20 ಹತ್ತು ಬಂದು ನನ್ನ ಚುಡಾಯಿಸೋದು, ಕಿಚ್ಚಾಯಿಸೋದು, ಇವ್ರು ಕಿಚ್ಚಾಯಿಸೋದು, ಏನು ಬೇಕು ಮಾಡ್ಕೊತಿಲ್ಲ ನೋಡ್ತೀಯ ಅಂತ ತಿವಿಯೋದು, ಹೊಡೆಯೋದು. ಯಾರು ಆ ಥರ ತೊಂದರೆ ಕೊಡ್ತಾರೆ? ಅವು ಹುಡುಗರು, ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಅವ್ನು ಬಿಟ್ಬಿಟ್ಟು ಸುಮ್ಮನೆ ಕುಂತಿರ್ತಾನೆ ಇಲ್ಲಿ. ಯಾರು ಜಮೀನು ಖರೀದಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ನಿಜವಾಗ್ಲೂ ಇದು ಬೇಸರದ ಸಂಗತಿ. ಅಂದರೆ ರೈತರು ಕೂಡ ನಮ್ಮ ದೇಶದ ಬೆನ್ನೆಲುಬು, ಸೈನಿಕರು ಕೂಡ. ಆದರೆ ಈಗ ಸೈನಿಕರಿಂದಲೇ ಒಂದು ಅನ್ಯಾಯ ಆಗಿದೆ ಅಂತ ಅಂದಾಗ ಅದನ್ನು ಹೇಗೆ ನಂಬೋದು ಅನ್ನೋದು ಪ್ರಶ್ನೆ. ಜೊತೆಗೆ ರೈತರು ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಏನು ಆ್ಯಕ್ಚುಲಿ ನಡೆದಿರೋದು ಈ ಪ್ರಕರಣದಲ್ಲಿ, ಪೊಲೀಸರು ಏನು ಹೇಳ್ತಾರೆ ಅಂತ? ಈಗ ಸದ್ಯಕ್ಕೆ ದೂರನ್ನ ದಾಖಲಿಸ್ತಕ್ಕಂಥ ಒಂದು ಕೆಲಸವನ್ನ ರೈತರು ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಮಾಜಿ ಸೈನಿಕರು ಇಲ್ಲಿ ಏನೋ ಒಂದು ಅಕಾಡೆಮಿಯನ್ನ ಶುರು ಮಾಡುವಂತಹ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಜಮೀನನ್ನ ಕೊಂಡುಕೊಳ್ಳತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಜಮೀನಿನ ಮಾಲೀಕರಿಗೆ 15 ಲಕ್ಷಕ್ಕೆ ಒಂದು ಚೆಕ್ ಅನ್ನು ಕೂಡ ನೀಡಿರ್ತಾರೆ. ಅಲ್ಲಿ ಮುಖ್ಯವಾಗಿ ಅಕಾಡೆಮಿಯನ್ನ ನಿರ್ಮಿಸಲಿಕ್ಕೆ 22 ಲಕ್ಷಕ್ಕೆ ಕ್ರಯಪತ್ರವಾಗಿ 7 ಲಕ್ಷವನ್ನ ಕೊಟ್ಟು ಅವರಿಗೆ 15 ಲಕ್ಷಕ್ಕೆ ಚೆಕ್ ಅನ್ನ ನೀಡಿರ್ತಾರೆ. ಆ ಒಂದು ಚೆಕ್ ಅನ್ನ ನೀಡಿದಂತಹ ಸಂದರ್ಭದಲ್ಲಿ ಅವರು ಬ್ಯಾಂಕ್ ನಲ್ಲಿ ಆ ಒಂದು ಚೆಕ್ ನ ಡ್ರಾ ಮಾಡ್ಲಿಕ್ಕೆ ಡೆಪಾಸಿಟ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಚೆಕ್ ಬೌನ್ಸ್ ಆಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅಲ್ಲಿ ಏನು ಹಣವನ್ನ ಕೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ರೈತರಿಗೆ ಟಾರ್ಚರ್ ಮಾಡ್ತಕ್ಕಂಥದ್ದು, ಕಿರುಕುಳ ಕೊಡ್ತಕ್ಕಂಥ ಈ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇದಾವೆ ಅಂತ ಹೇಳಿ ಅಲ್ಲಿ ರೈತ ರಾಮಪ್ಪ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಬಿಳಿಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು ಏನು ರಾಮಪ್ಪ ಅನ್ನೋರು ಏನಿದ್ದಾರೆ, ಈ ರಾಮಪ್ಪ ಅನ್ನೋರು 2024 ಡಿಸೆಂಬರ್ ನಲ್ಲಿ 4 ಎಕರೆ ಜಮೀನನ್ನ ಇವ್ರಿಗೆ ಮಾರಾಟವನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಾರೆ. ಅಲ್ಲಿ ಮಾಜಿ ಸೈನಿಕ ಒಂದು ಅಕಾಡೆಮಿಯನ್ನ ನಿರ್ಮಿಸೋಕ್ಕೋಸ್ಕರವಾಗಿ ಈ ಒಂದು ಜಮೀನನ್ನ ಕೊಂಡ್ಕೊಂಡಿರ್ತಾರೆ. ಆದ್ರೆ ಹುಣಸೂರು ತಾಲೂಕಿನ ಶ್ರವಣಹಳ್ಳಿ ಗ್ರಾಮದಲ್ಲಿ ಏನು ಈ ಒಂದು ಘಟನೆ ನಡೆದಿದೆ, ಇಲ್ಲಿ ಆ ಜಮೀನನ್ನ ಕೊಂಡ್ಕೊಂಡಂತಹ ಮಾಜಿ ಸೈನಿಕ ಅವರಿಗೆ ಹಣವನ್ನ ನೀಡ್ತಕ್ಕಂಥದ್ದು. ಏನು ಶ್ರೀಧರ್ ಏನಿದ್ದಾರೆ, ಇವರು ಹಣವನ್ನ ನೀಡ್ಲಿಕ್ಕೆ ಹಿಂದೇಟನ್ನ ಹಾಕ್ತಿರ್ತಕ್ಕಂಥದ್ದು. ಜೊತೆಗೆ ತಮ್ಮ ಹುಡುಗರುಗಳೇನಿರ್ತಾರೆ ಅವ್ರ ಕಡೆಯಿಂದ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಾರೆ. ಒಂದು ಕಡೆ ಜಮೀನು ಕೂಡ ಇಲ್ಲ, ಮತ್ತೊಂದು ಕಡೆ ಮಾರಾಟ ಮಾಡಿದಂತಹ ಹಣವೂ ಇಲ್ಲದಂತ ಒಂದು ಸ್ಥಿತಿಯಲ್ಲಿ ಈಗ ರೈತ ಸಿಲುಕಿರ್ತಕ್ಕಂಥದ್ದು. ಹೀಗಾಗಿ ತಮಗೆ ನ್ಯಾಯ ಬೇಕು ಅಂತೇಳಿ ಈಗ ಪೊಲೀಸರ ಮೊರೆಯನ್ನ ಹೋಗಿರ್ತಕ್ಕಂಥದ್ದು. ಇನ್ನು ಜಮೀನಿನಲ್ಲೂ ಕೂಡ ಓಡಾಡ್ಲಿಕ್ಕೆ ಈ ಮಾಜಿ ಸೈನಿಕ ಶ್ರೀಧರ್ ಬಿಡ್ತಾ ಇಲ್ಲ. ಜೊತೆಗೆ ಅವರ ಜೊತೆಗಾರರು ಏನಿದ್ದಾರೆ, ಭರತ್ ಅಂತಕ್ಕಂಥವ್ರು ಇರ್ಬೋದು, ನಿಂಗೇಗೌಡ ಇರ್ಬೋದು, ಇವರೆಲ್ಲರೂ ಕೂಡ ದಬ್ಬಾಳಿಕೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಸೈನಿಕರು ಏನೋ ದೇಶ ಸೇವೆ ಮಾಡಿ ಬಂದಿದ್ದಾರೆ, ಹೀಗಾಗಿ ಅವರಿಗೆ ಒಂದು ಅಕಾಡೆಮಿಯನ್ನ ಮಾಡ್ಲಿಕ್ಕೆ
ಜಮೀನನ್ನ ಕಡಿಮೆ ರೇಟ್ಗೂ ಕೂಡ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಆದ್ರೆ ಇಲ್ಲಿ ನಮಗೆ ಕಿರುಕುಳ ಕೊಡ್ತಕ್ಕಂಥದ್ದು, ಹಣವನ್ನ ಕೊಡದೇ ಇರೋ ರೀತಿಯಲ್ಲಿ ಸಾಕಷ್ಟು ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಈಗ ಬಿಳಿಕೆರೆ ಪೊಲೀಸರಿಗೆ ದೂರನ್ನ ದಾಖಲಿಸುವಂತ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಈಗ ಸದ್ಯ ಪೊಲೀಸರು ಆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಆ ವಿಚಾರಣೆಗೆ ಮುಂದಾಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್. ಆಮೇಲೆ ಡೀಟೇಲ್ಸ್ಗಾಗಿ ಅಕಾಡೆಮಿಗೆ 4 ಎಕರೆ ನಾವು ಕ್ರಯಕ್ಕೆ ಕೊಟ್ಟಿವಿ. ಅದರಲ್ಲಿ ದುಡ್ಡು ಕೊಟ್ಬಿಟ್ಟು